ಇದು 1 kgಗೆ ಇದಿಷ್ಟು. ಎಷ್ಟು ಮಾಡಿದ್ರೆ 1 kg ಆಗುತ್ತೆ? 1 kgಗೆ. ಚಕ್ಕೆ ಅಲ್ಲ ಇದು? ಇದು ಚಕ್ಕೆ. ಮಾಡ್ಕೊಬೋದು. ಈ ಕಡೆ ನೆರಳಿಗೆ ಈ ಕಡೆ ಕಾಣಿಸ್ತಾ ಇದೆ. ಇನ್ನು ಈ ಕಡೆ ಲೈಟ್ ಆನ್ ಮಾಡ್ಕೋ, ಅದರಲ್ಲಿ ಲೈಟ್ ಇದೆಯಲ್ಲ. ಆಯಿತಾ? ನೋಡಿ, ಇದು 1 kg. 1 kg ಎಷ್ಟು ಚಕ್ಕೆ, ಎಷ್ಟು ಮೊಗ್ಗು. ಚಕ್ಕೆ ಮೊಗ್ಗಲ್ಲ, ಸ್ವಲ್ಪ ಬೇಕು. ಅದೇ 1 ಬಾಕ್ಸೆ ಮೊಗ್ಗು. ಅದನ್ನು ನೀನು ಮೆಜರ್ಮೆಂಟ್ ಕಳಿಸಿದ್ಯಲ್ವಾ? ನಾನು ಮೆಜರ್ಮೆಂಟ್ ಕಳಿಸಿದ್ದೀನಿ, ಏಕೆಂದರೆ ನನ್ನ ಹತ್ರ 5 ಗ್ರಾಮ್ 10 ಗ್ರಾಮ್ದೆಲ್ಲ ಇದಿಲ್ಲ, ಮೆಜರ್ಮೆಂಟ್. ಅದಕ್ಕೆ ನಾನೊಂದು ಈ ಥರ ಕಳಿಸಿರೋದು. ನೋಡಿ, ಇದು ಇಷ್ಟು ಚಕ್ಕೆ, ಎಷ್ಟು ಮೊಗ್ಗು 1 ಬಾಕ್ಸ್ ಹಾಕಿದ್ರೆ. ಬಟ್ ನೀನು ಮೆಜರ್ಮೆಂಟ್ ಕಳಿಸಿದ್ಯಲ್ವಾ? ಕಳಿಸಿದ್ದೀನಿ, ಬಟ್ ನಾನು ಅಳತೆ ಇಲ್ಲ, ಅಂದಾಜಲ್ಲಿ ಕಳಿಸಿದ್ದೀನಿ. ನೀವು ಒಂದ್ಸಲ ಬೇಕಾದ್ರೆ ಈ ಥರನೇ ಹಾಕ್ಬಿಟ್ಟು ತೂಕ ಮಾಡ್ಕೊಳ್ಳಿ. ಅದೇ ಅದು ಗೊತ್ತಾಗುತ್ತೆ ಬಿಡು. ತೆಗೆದಿಡೋಣ. ಕಡಲೆ ಮೆಣಸಿನ್ಕಾಯಿ ಉರಿಬೇಕಾದ್ರೆ ಲೈಟ್ ಆನ್ ಮಾಡ್ಕೋಬೇಕು. ಫ್ಲಾಶ್ ಮಾಡ್ತೋಯ್ತು. ಹಾಕೊಳ್ಳಿ. ಅದು ಫ್ಲಾಶ್ ಆನ್ ಆಗಿರಲಿಲ್ಲ, ಅದೇ ಅದಕ್ಕೆ ಕಪ್ ಕಾಣಿಸ್ತೈತಲ್ಲ, ಅದ್ರಲ್ಲಿ ಫ್ಲಾಶ್ ಆನ್ ಮಾಡಿರಲಿಲ್ಲ ನಾನು. ಇವಾಗ ನೀನು ಸನ್ಪ್ಯೂರ ಅಲ್ವಾ ಎಲ್ಲದಕ್ಕೂ ಯೂಸ್ ಮಾಡ್ತಾ ಇರೋದು? ಸನ್ಪ್ಯೂರ ಯೂಸ್ ಮಾಡಬೇಕಲ್ವಾ? ಇದೇನಂತ ಇದು ಕೊಡಲ್ಲ ಪದಾರ್ಥ, ಇವತ್ತಲ್ಲಿ ಏನು ಹಾಳಾಗಿಲ್ಲ. ನಾನು 1 2 3 4 ಇನ್ನೊಂದು ಸ್ಪೂನ್ ಹಾಕ್ಕೋಬೋದು. 4 4.5 5 ಅಷ್ಟೇ ಸರ್. ಅಷ್ಟರಲ್ಲೇ ಇದು ಪೂರ್ತಿ ಫ್ರೈ ಆಗಬೇಕು. ಪೂರ್ತಿ ಫ್ರೈ ಆಗಬೇಕು. ಬರೀ ಇದೆರಡೇ ಫ್ರೈ ಮಾಡ್ತೀವಿ ಅಥವಾ ಇನ್ನೂ ಬೇರೆ ಸ್ಪೈಸಸ್ ಇಲ್ಲ, ಇದಕ್ಕೆ ಹುಳಿ ಪುಡಿಗೆ ಇದೆರಡೇ ಹಾಕೋದು. ಹುಳಿ ಪುಡಿಗೆ ಇದೆರಡೇ ಹಾಕೋದು. ಬಟ್ ನೀನು ಬೇರೆ ಇನ್ನೊಂದು ವಾಂಗಿಬಾತ್ ಪುಡಿಗೆ ಹುಳಿ ಹಾಕ್ಕೋಬೇಕು. ಅದು ಇನ್ನೊಂದ್ಸಲ ಮಾಡೋಣ. ಇವಾಗ ಹುಳಿ ಪುಡಿಗೆ ಹಾಕೋತಾ ಅಲ್ವಾ? ಸೆಟ್ ಮಾಡ್ಕೋಬೇಕು. ಇಟ್ಕೋಬೇಕು. ಓಕೆ, ಇವಾಗ ಹುಳಿ ಪುಡಿಗೆ ಹಾಕ್ತಾ ಇದೆಯಾ? 5 ಸ್ಪೂನ್, 4 ರಿಂದ 5 ಸ್ಪೂನ್ ಹಾಕಿದೆಯಾ ಎಣ್ಣೆ? ಓಕೆ. ಎಣ್ಣೆ ಸ್ವಲ್ಪ ಕಾಯ್ಬೇಕು. ಫಸ್ಟ್ ಎಣ್ಣೆ ಹಾಕೊಂಡ್ಬಿಡ್ಬೇಕಲ್ವಾ? ಫಸ್ಟ್ ಎಣ್ಣೆ ಹಾಕೊಂಡು ಸ್ವಲ್ಪ ಹೊತ್ತು ಅದು ಕಾಯಬೇಕು. ಎಣ್ಣೆ ಕಾದ್ರೆ ಇದು ಗಟ್ಟಿ ಇರುತ್ತೆ, ಇದು ಬ್ಲೇಡ್ ಹಾಳಾಗತ್ತೆ. ಅದಕ್ಕೋಸ್ಕರ ಏನಾಗಬೇಕಂದ್ರೆ ಚೆನ್ನಾಗಿ ಎಣ್ಣೆ ಕಾದಾಗ ಫಸ್ಟ್ ಇದು ಹಾಕ್ಬಿಡ್ಬೇಕು. ಸಿಡಿಯುತ್ತಿದ್ದು ತಕ್ಷಣ ಇದು ಹಾಕ್ಬಿಡ್ಬೇಕು. ಆಮೇಲೆ ಸ್ಟವ್ ಆಫ್ ಮಾಡ್ಬಿಡ್ಲಿ. ಅದು ನೋಡಿಕೊಂಡು ಇದೆಲ್ಲ ತೋರಿಸಿ ಹೆಂಗಾಗುತ್ತೆ ಅಂತ. ಅರಳುತ್ತಿದ್ದು ಅರಳುತ್ತೆ ಅನ್ನೋ ತುಂಬ ಅಲ್ಲ, ಸ್ವಲ್ಪ ಅರಳ್ದಂಗೆ ಆಗುತ್ತೆ ಈ ಮೊಗ್ಗೆಲ್ಲ. ಆವಾಗ ಅದಾಗಿದೆ ಅಂತ. ನೋಡೋ ಥರ ಇದ್ದರೆ ಕಾದಿದೆ ಎಣ್ಣೆ. ಹಾಕ್ಬಿಟ್ಟು ಸಿಡಿಯುತ್ತೆ ಅದು. ಹಿಂಗೆ ಎಲ್ಲ ಈ ಥರ ಆಗುತ್ತಾ? ಆದ ತಕ್ಷಣ ಚಕ್ಕೆ ನೋಡಿ, ಅಷ್ಟು ಹಾಕಿದ್ರು ಎಣ್ಣೆ ಅಷ್ಟು ಇದಾಗುತ್ತೆ. ಈ ಎಣ್ಣೆ ಸಮೇತ ನಾವು ಅದಕ್ಕೆ ಹಾಕ್ಕೋಬೇಕು. ಎಣ್ಣೆ ಸಮೇತ ಹಾಕೋಬೇಕಾಗುತ್ತೆ. ಯಾವುದಕ್ಕೆ ಹಾಕೋಬೇಕು? ಮೆಣಸಿನ್ಕಾಯಿ ಅಲ್ಲ, ಮೆಣಸಿನ್ಕಾಯಿ ಅಲ್ಲ. ಓಕೆ, ನಾವೆಲ್ಲ ಇದಕ್ಕೆ ಹಾಕ್ತೀವಲ್ಲ, ಹಾಕ್ತೀವಲ್ವಾ, ಇವೆಲ್ಲ ನಾವೇನು ಮೆಣಸಿನ್ಕಾಯಿ ಬಂದ್ಬಿಟ್ಟು ಬಾಕಿ ಇದೆಲ್ಲದಕ್ಕೂ ಎಲ್ಲ ಮಿಕ್ಸ್ ಮಾಡಿಬಿಡ್ಬೇಕು. ಇದನ್ನು ಸೇರಿಸಿ ಆ ಎಣ್ಣೆ ಸಮೇತ ಮಿಕ್ಸ್ ಮಾಡಿಬಿಡ್ಬೇಕು. ಧನಿಯಾ, ಉದ್ದಿನಬೇಳೆ, ಕಡಲೆಬೇಳೆ, ಮೆಣಸು, ಜೀರಿಗೆ, ಏನು ಐಟಮ್ಗಳು ಇದೆ ಅದಕ್ಕೆ ಹಾಕೋಕ್ಕೆ ಅಷ್ಟ್ರ ಜೊತೆನೂ ಇದನ್ನು ಸೇರಿಸ್ಬಿಟ್ಟು ಬೇಕಾದರೆ ಎಣ್ಣೆಯನ್ನು ಆಮೇಲೆ ಬೇಕಾದ್ರೆ ಹಾಕ್ಬೋದು, ಪುಡಿಗೆ ಬೇಕಾದ್ರೆ ಹಾಕ್ಬೋದು. ಇದರಲ್ಲೇ ರುಚಿ ಬರೋದು. ಸೊ ಇದ್ರ ಜೊತೆನೇ ಹಾಕಿದ್ರೆ ರುಚಿ ಜಾಸ್ತಿ ಇರುತ್ತೆ. ಇದೇ ಎಣ್ಣೆ ಹಾಕಿದ್ರೆ ರುಚಿ ಜಾಸ್ತಿ ಬರುತ್ತೆ, ರುಚಿ ಕೊಡೋದು. ಯಾಕೆಂದರೆ ಇದು ಸ್ಪೈಸಿ ಅನ್ನೋದು ಅದಕ್ಕೆ. ಸ್ಪೈಸ್ ಎಲ್ಲ ಎಣ್ಣೆಗೆ ಹಿಡ್ಕೊಂಡಿರುತ್ತೆ. ಈ ಎಣ್ಣೆ ಸಮೇತ ಅದಕ್ಕೆ ಹಾಕ್ಬೇಕಲ್ವಾ? ಆವಾಗ ಜಾಸ್ತಿ ಟೇಸ್ಟ್ ಕೊಡುತ್ತೆ. ಮಿಕ್ಸಿನಲ್ಲಿ ಏನಾದ್ರು ಹಿಡ್ಕೊಳ್ಳುತ್ತೆ ಅಂತಂದರೆ
ಕೂಗಿದ್ರೆ ಇರೋದು. ಹಾಂ ಇದನ್ನ ಬೇಕಾದ್ರೆ ಆಮೇಲೆ ಒಂಚೂರು ಪೌಡ್ರ್ ಮಾಡ್ತೀಯಲ್ಲ, ಪೌಡ್ರ್ ಆದ್ಮೇಲೆ ಬೇಕಾದ್ರೆ ಎಣ್ಣೆನ ಅದಕ್ಕೆ ಹಾಕೋಬೋದು. ಬೇಡ, ಇವಾಗ ಇದ್ರ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅನ್ನೋದ್ರೆ ಇದ್ರ ಜೊತೆ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಕೇಳಿಲ್ಲ, ಏನು ಗೊತ್ತಾ, ಇದನ್ನ ನೀನು ಒಂದ್ಸಲ ಪೌಡ್ರ್ ಮಾಡ್ಕೊಂತೀಯ ನೋಡು, ಮಿಕ್ಸಿಗೆ ಹಾಕಿ, ಆವಾಗ ಬೇಕಾದ್ರೆ ಈ ಎಣ್ಣೆನ ಅದಕ್ಕೆ ಹಾಕೋಬೋದು. ಅದಕ್ಕೆ ಹಾಕಿ ಮಿಕ್ಸ್ ಮಾಡೋದು ಎಲ್ಲ ಒಟ್ಟಿಗೆ, ಆಮೇಲೆ ಮಿಕ್ಸ್ ಮಾಡ್ಬೋದು. ಓಕೆ, ಇವಾಗ ಓಕೆ ಚಿಕ್ಕ ಕ್ವಾಂಟಿಟಿ, ದೊಡ್ಡ ಕ್ವಾಂಟಿಟಿ ಮಾಡಿದಾಗ ದೊಡ್ಡ ಕ್ವಾಂಟಿಟಿ ಮಾಡಿದಾಗ ಏನಾಗುತ್ತೆ ಗೊತ್ತಾ, ಮಿಷಿನಲ್ಲಿ ಹಿಡ್ಕೊಳುತ್ತೆ. ಓಕೆ, ಈ ಎಣ್ಣೆ ಮಿಷಿನಲ್ಲಿ ಹಿಡ್ಕೊಂಡ್ಬಿಡುತ್ತೆ. ಅದಕ್ಕೆ ನಾನು ಹೇಳೋದು. ಸೊ ಇವಾಗ ಹೆಂಗೆ ಮಾಡಬೇಕು ಅಂದರೆ ಇದು ಒಂದು ನಿಮಿಷ ಕನ್ಫ್ಯೂಸ್ ಆಗುತ್ತೆ. ಹೆಂಗೆ ಅಂತಂದರೆ ಇವಾಗ ಇದನ್ನು ಫಸ್ಟ್ ತೆಗ್ಕೊಂಡ್ಬಿಡ್ಬೇಕು. ಈ ಎಣ್ಣೆನೇ ಬೇಕಾದ್ರೆ ಸಪ್ರೇಟಾಗಿ ಇಟ್ಕೋಬೋದಾ? ಈ ಎಣ್ಣೆನ ಸಪ್ರೇಟಾಗಿ ಇಟ್ಕೋಬೇಕು, ಮತ್ತೆ ಎಣ್ಣೆ ಹಾಕಬೇಕು, ಮತ್ತೆ ಈ ಚಕ್ಕೆ ಹಾಕ್ಕೋಬೇಕು, ಮತ್ತೆಲ್ಲ ಇದು ಹಾಕೊಂಡ್ಬಿಟ್ಟು ನೆಕ್ಸ್ಟ್ ಟ್ರಿಪ್ಗೆ ಏನಾದರೂ ಮಾಡಬೇಕಾದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಇದು ಕಡಿಮೆ ಆಯಿತು ಅಂತ ಇಟ್ಕೊಳ್ಳೋಣ, ನೆಕ್ಸ್ಟ್ ಇದೇ ಥರನೇ ಮಾಡಬೇಕು, ಇದೇ ಮಾಡಬೇಕು ಅಂತ ಅಂದಾಗ ಮತ್ತೆ ಬೇಕಾದ್ರೆ ಇದೇ ಎಣ್ಣೆನ ಯೂಸ್ ಮಾಡಿ. ಅಂದರೆ ಫಾರ್ ಎಕ್ಸಾಂಪಲ್ ಅಲ್ಲ ನಾನು ಹೆಂಗೆ ಹೇಳ್ತಾರದು ಗೊತ್ತಾ, ಇವಾಗ ಒಂದು ಟ್ರಿಪ್ ಹುರಿದು ಬಿಡ್ತೀಯಾ, ಮತ್ತೆ ಇನ್ನೊಂದು ಟ್ರಿಪ್ ಇದೇ ಹುರಿಬೇಕು ಅಂತಂದಾಗ ಆ ಎಣ್ಣೆನ ಸಪ್ರೇಟಾಗಿ ಇಟ್ಕೊಂಡು ಮತ್ತೆ ಎಣ್ಣೆ ಹಾಕೋಬೋದಲ್ವಾ? ಬೇಡ, ಇದು ಮತ್ತೆ ಇನ್ನು ಕಾಯಿಸಬಾರದು. ಅಲ್ಲ ಇದಲ್ಲ, ಇನ್ನೊಂದು ಟ್ರಿಪ್ಪು ಹೊಸದಾಗಿ ಫ್ರೆಶ್ ಟ್ರಿಪ್ಗೆ ಇವಾಗ ದೊಡ್ಡ ಕ್ವಾಂಟಿಟಿಲಿ ಮಾಡಿದಾಗ, ಇವಾಗ ನಾವು ಇವಾಗ ಒಂದು 50 kg ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಮಾಡ್ತಾರೆ ಗೊತ್ತಾ, ಈ ಎಣ್ಣೆ ಇರುತ್ತಲ್ಲ, ಅವಾಗ ಈ ಎಣ್ಣೆಗೆನೆ ಮೆಣಸಿನ್ಕಾಯಿ ಹಾಕಿ ಹುರಿತಾರೆ. ಅವಾಗ ಏನಾಗುತ್ತೆ, ಈ ಎಣ್ಣೆ ಕಹಿ ಬಂದ್ಬಿಡುತ್ತೆ. ಓಕೆ, ಗೊತ್ತಾಯ್ತಾ? ಯಾವಾಗ್ಲೂ ಸೊ ಇವಾಗ ಒಂದು ನಿಮಿಷ ಇದಾಗಿದೆ. ಒಂದು ನಿಮಿಷ ಇರು. ಇವಾಗ ಇದ್ರ ಜೊತೆ ಹಾಕೊಳ್ತೀಯಲ್ವಾ, ಇವಾಗ ಎಣ್ಣೆ ಹಾಕೋಬೇಕು. ಎಣ್ಣೆ ಹಾಕೊಂಡ್ಮೇಲೆ ಮೊಗ್ಗು ಹಾಕೊಂಡ್ಮೇಲೆ ಎಲ್ಲ ಇದು ಹಾಕೊಂಡೆ, ಚಕ್ಕೆ ಹಾಕೊಂಡೆ, ಹುರಿದೆ. ಇವಾಗ ನಾವು ಬೇಕಾದ್ರೆ ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಟ್ಟು ಎಣ್ಣೆನ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ಬೋದು. ಓಕೆನಾ? ನೆಕ್ಸ್ಟ್ ಟ್ರಿಪ್ ಬೇಕಾದ್ರೆ ನಾವು ಹುರಿಬೇಕಾದ್ರೆ ಫ್ರೆಶ್ ಎಣ್ಣೆ ಹಾಕೋಬೋದು. ಇದು ಎಣ್ಣೆ ಹುರಿಬೇಕು ಅಂತ ಅಂದಾಗ, ಲಾರ್ಜ್ ಕ್ವಾಂಟಿಟಿನಲ್ಲಿ ಇದನ್ನೇ ಹುರಿಬೇಕು ಅಂತಂದಾಗ ಎಣ್ಣೆ ಸಪ್ರೇಟಾಗಿ ಎತ್ತಿಟ್ಕೊಂಡು ಮತ್ತೆ ಇದನ್ನ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ಬೇಕು. ಆಮೇಲೆ ಮತ್ತೆ ಫ್ರೆಶ್ ಎಣ್ಣೆ ಹಾಕೊಂಡು ಮತ್ತೆ ಇದೇ ಪ್ರೊಸೆಸ್ನ ರಿಪೀಟ್ ಮಾಡಬೇಕು. ಮತ್ತೆ ಎಣ್ಣೆ ಸಪ್ರೇಟು ಮತ್ತೆ ಇದು ಬೇರೆ ಪುಡಿಗೆ. ಓಕೆ, ಅಂದರೆ ಆಮೇಲೆ ನಾವು ಯಾವಾಗ ಮಿಕ್ಸಿಗೆ ಹಾಕೋತೀವಿ, ಮಿಕ್ಸಿಗಲ್ಲ, ಯಾವಾಗ ನಾವು ಅಲ್ಲಿ ಮಿಕ್ಸ್ ಮಾಡ್ತೀವಿ ಆ ಎಣ್ಣೆ ಜೊತೆ ಮಿಕ್ಸ್ ಮಾಡಬೇಕು. ಇವಾಗ ಈ ಎಣ್ಣೆ ಜೊತೆ ಮಿಕ್ಸ್ ಮಾಡಬೇಕು ಅದನ್ನ. ಓಕೆ, ಏನು ಪುಡಿ ಇವಾಗ ಇದಿರುತ್ತಲ್ಲ, ಇದ್ರದ್ದು ಏನು ಐಟಮ್ಸ್ ಇರುತ್ತೆ, ಅದ್ರ ಜೊತೆಗೆ ಇದನ್ನ ಬಿಫೋರ್ ಮಿಲ್ಗೆ ಹಾಕಕ್ಕಿಂತ ಮುಂಚೆ ಅಥವಾ ಮಿಲ್ಕ್ ಹಾಕಿದ್ಮೇಲೆ, ಇದು ಹಾಕಿದ್ಮೇಲೆ, ಮಿಲ್ ಅಂತೀನಿ, ಮಿಕ್ಸಿಗೆ ಹಾಕಿದ್ಮೇಲೆ ಈ ಎಣ್ಣೆ ಮಿಕ್ಸ್ ಮಾಡ್ತೀಯಲ್ಲಪ್ಪ, ಎಣ್ಣೆಗೆ ಓಕೆ, ಯಾವಾಗ ಮಿಕ್ಸ್ ಮಾಡ್ತೀವಿ ಎಣ್ಣೆ? ಇದನ್ನ ಪುಡಿ ಆದ್ಮೇಲೆ ಮಿಕ್ಸ್ ಮಾಡೋದು, ಗ್ರೈಂಡ್ ಆದ್ಮೇಲೆ ಮಿಕ್ಸ್ ಮಾಡ್ಬೇಕಾ ಈ ಎಣ್ಣೆನ? ಏನ್ ಗೊತ್ತಾ, ಬೇಕಾದ್ರೆ ಲಾಸ್ಟ್ ಗ್ರೈಂಡಲ್ಲಿ ಬೇಕಾದ್ರೆ ಹಾಕೋಬಹುದು. ಲಾಸ್ಟ್ ಗ್ರೈಂಡಲ್ಲಿ ಮಿಕ್ಸಿಗೆ ಹಾಕೊಂಡ್ಬಿಡ್ಬೋದು ಎಣ್ಣೆನ. ಓಕೆ, ಯಾವಾಗ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಓಕೆ, ಯಾವಾಗ ಟೇಸ್ಟ್ ಇಲ್ಲಾಂದ್ರೆ ನಿಮ್ ಮಿಕ್ಸರ್ ಮಿಷಿನ್ ಇತ್ತು ಅಂದ್ರೆ ಅದಕ್ಕೆ ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸರ್ ಮಿಷಿನ್ ಇತ್ತು ಅಂದ್ರೆ ಎಲ್ಲ ಮಿಕ್ಸ್ ಮಾಡಿ ಹಾಕೋ ಥರ ಇದು ಎಣ್ಣೆ ಹಾಕ್ಬೇಕಾಗಲ್ಲ. ಆಮೇಲೆ ಕೊಬ್ಬರಿನೂ ಹಾಕ್ಬೇಕಲ್ಲ ಇದಕ್ಕೆ. ಕೊಬ್ಬರಿ ಹೆಂಗೆ ಅಂತ ಅಲ್ಲ ಒಂದು ನಿಮಿಷ, ಅದಕ್ಕೆ ಟಾಪಿಕ್ ಬೇರೆ. ಓಕೆನಾ? ಇವಾಗ ಇದು ಮಾತ್ರ ಮಾತಾಡೋಣ, ಕನ್ಫ್ಯೂಸ್ ಆಗ್ಬಿಡುತ್ತೆ ವಿಡಿಯೋದಲ್ಲಿ. ಓಕೆನಾ? ಇವಾಗ ಇದಿಷ್ಟೇ ಅಲ್ವಾ, ಸ್ಪೈಸ್ಗೆ ಇದಿಷ್ಟೇನೆ, ಹುರಿದಿರೋದು ಇಷ್ಟೇನೆ, ಹುರಿದಿರೋದು ಆಯ್ತು. ಇವಾಗ ಇದು ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀಯ, ಎಣ್ಣೆ ಸಪ್ರೇಟಾಗಿ ಎತ್ತಿಟ್ಕೊಂಡ್ಬಿಡ್ತೀಯ. ಇವಾಗ ನಾನೇ ಮಾಡ್ತೀನಿ ಅಂದ್ರೆ ಇವಾಗ ನೀನು ಹುಳಿ ಪುಡಿಗೆ 2 ಸ್ಪೈಸ್ ಹಾಕೋದು, 2 ಸ್ಪೈಸ್ ಹಾಕೋದು. ಓಕೆ, ಇವಾಗ ನೋಡಿ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಂಡ್ಬಿಡ್ತೀನಿ. ನೀನು ಇವಾಗ ಕಡಿಮೆ ಕ್ವಾಂಟಿಟಿ ಮಾಡ್ತಾ ಈ ಥರ ಎತ್ತಿಟ್ಕೋತಾಯ. ಓಕೆ ಓಕೆ, ಇದಿಷ್ಟು 1 kg ಆಗುತ್ತಲ್ವಾ ಸ್ಪೈಸು? ಓಕೆ, ಇದೇನಿದೆ ಇವಾಗ ಈ ಎಣ್ಣೆನ ಸಪ್ರೇಟಾಗಿ ಇಟ್ಕೋತಾಯ. ಸಪ್ರೇಟಾಗಿ ಇಟ್ಕೊಂಡೆ. ಮಿಕ್ಸಿಗೆ ಹಾಕುವಾಗ ಈ ಧನಿಯಾ, ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಪದಾರ್ಥಗಳಿರುತ್ತಲ್ಲ ಹುರಿದಿರೋದು, ಅದ್ರ ಜೊತೆಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸರ್ಗೆ ಹಾಕ್ಬೇಕು, ಪೌಡ್ರ್ ಮಾಡಬೇಕಾದ್ರೆ ಇದನ್ನು ಅದರೊಟ್ಟಿಗೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಪೌಡ್ರ್ ಮಾಡಬೇಕು. ಆಯಿತಾ? ನಾನು ಪೌಡ್ರ್ ಮಾಡಬೇಕಾದ್ರೆ ಒಂದ್ಸಲ ಅದನ್ನು ವಿಡಿಯೋ ಮಾಡೋಣ.
ಪೌಡ್ರ್ ಮಾಡೋ ವಿಡಿಯೋ ಪ್ರಾಬ್ಲಮ್ ಇಲ್ಲ. ಇವಾಗ ಇದನ್ನ ನೀನು ಪೌಡ್ರ್ ಮಾಡ್ಬೇಕಾದ್ರೆ ಲಾಸ್ಟ್ ಗ್ರೈಂಡಲ್ಲಿ ಹಾಕೋತೀಯ ಈ ಎಣ್ಣೆ. ಹಾಕೊಂಡು ತೋರಿಸ್ತೀನಿ ಅದನ್ನ ಹೆಂಗೆ ಮಿಕ್ಸ್ ಮಾಡೋದು ಅಂತ. ಯಾಕೆಂದರೆ ನಾನು ಸ್ವಲ್ಪ ಮಾಡೋದ್ರಿಂದ ಒಟ್ಟಿಗೆ ಮಿಕ್ಸ್ ಮಾಡ್ತೀನಿ. ಆಯಿತಾ? ಓಕೆ. ಸೊ ಇದೇ ಥರ ಮಾಡಿದ್ರೆ ಟೇಸ್ಟ್ ಬೊಂಬಾಟಾಗಿರುತ್ತೆ. ಇವಾಗ ಏನು ನಾವು ಕೊಡ್ತಾ ಇದ್ದೀವಿ ನಮಗೆ ನಮ್ಮ ಕಸ್ಟಮರ್ಸ್ಗೆ ಏನು ಕೊಡ್ತೀವಿ ಆ ಟೇಸ್ಟ್ ಬರುತ್ತೆ. ಇದು ನಮ್ಮ ಕಸ್ಟಮರ್ ಓಕೆ ಸರಿ. ಓಕೆ. ಬೇರೆ ಎಲ್ಲ ಇದಕ್ಕೆ ಹಾಕೊಂಡ್ಬಿಡ್ತಾರೆ, ಅವಾಗ ಕಹಿ ಬರುತ್ತೆ. ಈ ಕೆಲವರು ಈ ಎಣ್ಣೆಗೆನೆ ಮೆಣಸಿನ್ಕಾಯಿ ಹಾಕಿ ಹುರಿತಾರೆ, ಅವಾಗ ಕಹಿ ಬರುತ್ತೆ. ಓಕೆ. ಟೇಸ್ಟ್ ಹೊಟ್ಟೋಗುತ್ತೆ. ಇದರಲ್ಲಿ ಇವಾಗ ಒಳ್ಳೆ ರುಚಿ ಇರುತ್ತೆ. ಓಕೆ. ಈ ಆಯಿಲಲ್ಲಿ ಒಳ್ಳೆ ರುಚಿ ಇರುತ್ತೆ. ಇದ್ರದ್ದೆಲ್ಲಾನು ಇದಕ್ಕೆ ಎಳ್ಕೊಂಡಿರುತ್ತೆ, ಒಳ್ಳೆ ರುಚಿ ಇರುತ್ತೆ. ಬಟ್ ಈ ಆಯಿಲು ಚೆನ್ನಾಗಿರೋ ಆಯಿಲ್ ಹಾಕ್ಬೇಕು. ಕಡಿಮೆ ಕ್ವಾಂಟಿಟಿ ಇರುತ್ತೆ, ಒಳ್ಳೆ ಆಯಿಲ್ ಹಾಕಬೇಕು. ಅಷ್ಟೇ. ಈಗ ಎಣ್ಣೆಗಳೆಲ್ಲ ಏನು ಜಾಸ್ತಿ ಬೆಳೆಸೋ ಅಷ್ಟಿರಲ್ಲ ಇದಕ್ಕೆ. ಬಟ್ ಅಂದರೆ ಚೆನ್ನಾಗಿರೋ ಎಣ್ಣೆ ಹಾಕಿದಷ್ಟು ಕ್ವಾಲಿಟಿ ಚೆನ್ನಾಗಿರುತ್ತೆ. ಓಕೆ. ಇದು ಸನ್ಪ್ಯೂರೇ ಹಾಕಿದೆ ಅಲ್ವಾ ನೀನು? ಸನ್ಪ್ಯೂರ್ ಬಿಟ್ಟು ಬೇರೆ ಏನೂ ಹಾಕಲ್ಲ, ಸನ್ಪ್ಯೂರೇ ಹಾಕಬೇಕು. ನಾವು ಇವಾಗ ಸನ್ಪ್ಯೂರ್ ಯೂಸ್ ಮಾಡ್ತಾರೆ, ಸನ್ಪ್ಯೂರೇ ಹಾಕೋದಿಲ್ವಾ? ಓಕೆ.